ಧನುರ್ರಾಶಿ ಸ್ನೇಹಿತರ ಜೊತೆಯಲ್ಲಿ ಹೆಚ್ಚು ಸಮಯವನ್ನು ಕಳೆಯೋದಕ್ಕೆ ಅವಕಾಶಗಳಾಗುತ್ತೆ. ಹಲವಾರು ವಿಚಾರಗಳು ಬೇಕಾದ್ದು ಬೇಡದೇ ಇರತಕ್ಕಂಥದ್ದು ಚರ್ಚೆಗೆ ಬರುತ್ತೆ. ಆ ಮಾತುಗಳನ್ನು ಆರಂಭಿಸ್ತೀರಿ, ಮಾತು ಎಲ್ಲೆಲ್ಲಿಗೋ ಹೋಗ್ತಕ್ಕಂಥದ್ದು ಇವೆಲ್ಲವೂ ಆಗಿ ಸಮಯ ಕಳೆದಿದ್ದೇ ಗೊತ್ತಾಗೋದಿಲ್ಲ. ನೌಕರಿ ಅಥವಾ ವೃತ್ತಿಯಲ್ಲಿ ಲಾಭಕ್ಕೆ ಅವಕಾಶವಾಗುತ್ತೆ. ಜನಪ್ರಿಯತೆಯನ್ನು ಹೆಚ್ಚು ಮಾಡಿಕೊಳ್ಳೋದಕ್ಕೆ ಬೇಕಾದಷ್ಟು ಅವಕಾಶಗಳಿದೆ. ಆ ಪ್ರಯತ್ನಗಳು ನಡಿಬೇಕು ಅನ್ನುವಂಥದ್ದು. ಭಿನ್ನಾಭಿಪ್ರಾಯಗಳಿರ್ತಕ್ಕಂತಹ ಕೆಲಸದಲ್ಲಿ ಮಾತ್ರ ಹಿನ್ನಡೆಯಾಗ್ತಕ್ಕಂತಹ ಸಾಧ್ಯತೆ. ಯಾಕೆ ಅಂತಂದರೆ ಒಮ್ಮತವಾಗಿ ಒಂದು ನಿರ್ಧಾರವನ್ನು ಮಾಡೋಕ್ಕಾಗದೇ ಇರತಕ್ಕಂಥದ್ದೇ ಕಾರಣ. ಮನಸ್ಸಿನ ಗೊಂದಲಗಳು ನಿವಾರಣೆ ಆಗಲಿ ಅನ್ನುವಂಥದ್ದು. ಯಾರ ಮಾತೋ ಯಾರ ಪ್ರಭಾವವೋ ಅಥವಾ ಇನ್ಯಾರೋ ಹೇಳ್ತಕ್ಕಂತಹ ಸಲಹೆ ಮಾರ್ಗದರ್ಶನಗಳು ಮನಸ್ಸಿನ ಗೊಂದಲಕ್ಕೆ ಅದು ಒಂದು ಕಡಿವಾಣ ಹಾಕಬೇಕು, ಬೇರೆ ಮಾರ್ಗವನ್ನು ಸೂಚಿಸಬೇಕು ಅನ್ನುವಂಥದ್ದೇ ಮುಖ್ಯವಾಗಿರಬೇಕು. ಮನೆ ದೇವರ ಪ್ರಾರ್ಥನೆಯನ್ನು ಮಾಡಿ ಶುಭವಾಗಿ. ಮಕರ ರಾಶಿ ಎಲ್ಲ ಕೆಲಸಗಳಲ್ಲೂ ಕೂಡ ಕುಟುಂಬದವರ ಬೆಂಬಲ ಪರಿಪೂರ್ಣವಾಗಿ ಸಂಪೂರ್ಣವಾಗಿ ಇದ್ದೇ ಇರುತ್ತೆ. ಆದರೆ ಸಮಾಧಾನ ಇಲ್ಲ. ಯಾಕೆ? ಮನೆಯವರು ಸಹಕರಿಸಿದರೂ ಸಮಾಧಾನ ಇಲ್ಲ ಅಂತಂದರೆ ನಿಮ್ಮ ಆಲೋಚನೆಗಳೇ ಬೇರೆ ಅನ್ನುವಂಥದ್ದು. ವಿರೋಧಿಗಳಿಂದ ಶತ್ರುಗಳಿಂದ ಅವಮಾನವಾಗ್ತಕ್ಕಂಥದ್ದು. ನಿಮಗೆ ಆಗದೇ ಇರತಕ್ಕಂತಹ ವ್ಯಕ್ತಿಗಳು ಸಮಯವನ್ನು ನೋಡಿ ಅವಮಾನವನ್ನು ಮಾಡ್ತಕ್ಕಂಥದ್ದಾಗತ್ತೆ. ಭಯ ಆತಂಕಗಳು ಮನಸ್ಸಿನಲ್ಲಿ ಸೃಷ್ಟಿಯಾಗುವಂತಹ ಸಮಯ. ಆತ್ಮವಿಶ್ವಾಸದ ಕೊರತೆ ಹೆಚ್ಚು ನಿಮಗೆ ಕಾಡುವಂಥದ್ದು. ಏನು ಮಾಡೋಕ್ಕೆ ಹೋದರೂ ಕೂಡ ಆತ್ಮವಿಶ್ವಾಸ ಇಲ್ಲ, ಆತ್ಮಸ್ಥೈರ್ಯ ಇಲ್ಲ, ಆತ್ಮಬಲ ಇಲ್ಲ ಅಂತ ಹೇಳಿ ನೀವು ಅದನ್ನು ಗುರುತಿಸ್ಕೊಳ್ಬೇಕಾದಂತಹ ಪರಿಸ್ಥಿತಿ ನಿಮಗೆ ಒದಗಿ ಬರುತ್ತೆ. ಎಲ್ಲ ಸಮಸ್ಯೆಗಳನ್ನು ನಿಭಾಯಿಸುವಲ್ಲಿ ನೀವು ವಿಫಲರಾಗ್ತೀರಿ. ಯಾವುದೇ ಒಂದು ನಿರ್ಧಾರವಾಗಲಿ ಅಥವಾ ಒಂದು ಗುರಿಯನ್ನು ತಲುಪುವಂಥದ್ದಾಗಲಿ ಆಗದೇ ಇರತಕ್ಕಂತಹ ದಿವಸ. ದುರ್ಗಾದೇವಿಯನ್ನು ಪ್ರಾರ್ಥನೆ ಮಾಡಿ ಆ ಜಗನ್ಮಾತೆ ನಿಮ್ಮೆಲ್ಲ ಸಂಕಷ್ಟಗಳನ್ನು ದುರಿತಗಳನ್ನು ದೂರ ಮಾಡಲಿ. ಶುಭವಾಗಿ. ಕುಂಭರಾಶಿ ವೈವಾಹಿಕ ಜೀವನದಲ್ಲಿ ಸಣ್ಣ ಪುಟ್ಟ ಕಿರಿಕಿರಿಗಳಾಗ್ಬೋದು. ಅದನ್ನೇ ಮನಸ್ಸಿಗೆ ಹಚ್ಚಿಕೊಂಡು ದೊಡ್ಡದಾಗಿ ಬೆಳೆಸಿ ದ್ವೇಷವನ್ನು ಸಾಧಿಸ್ತಕ್ಕಿಂತ ಹೆಚ್ಚಾಗಿ ಆ ವಿಷಯವನ್ನು ಅಲ್ಲಿಗೆ ಮರೆತು ಸರಿಯಾದಂತಹ ರೀತಿಯ ಜೀವನಕ್ಕೆ ಮನಸ್ಸನ್ನು ಕೊಡುವಂಥದ್ದು ಬಹಳ ಒಳ್ಳೆಯದಾಗಿರುತ್ತೆ. ಗುರಿಯನ್ನು ತಲುಪೋದಕ್ಕೆ ತುಂಬ ಪರಿಶ್ರಮ ಬೇಕು. ಇದು ಎಲ್ಲರಿಗೂ ಗೊತ್ತಿರುವಂಥದ್ದು. ಸುಮ್ಮನೆ ಕೂತ್ರೆ ಯಾವುದನ್ನು ಕೂಡ ಸಾಧನೆ ಮಾಡೋಕ್ಕಾಗೋದಿಲ್ಲ. ಆದರೆ ಕೆಲವರಿಗೆ ಹೋರಾಟದ ಜೀವನ ಅಂತ ಹೇಳಿರುತ್ತೆ. ಅಂಥವರು ಹೆಚ್ಚು ಹೆಚ್ಚು ಪ್ರಯತ್ನವನ್ನು ಮತ್ತೆ ಮಾಡಬೇಕಾದಂಥದ್ದು ಇದ್ದೇ ಇರುತ್ತೆ. ಪ್ರೀತಿ ಮತ್ತು ಸಂಬಂಧಗಳಲ್ಲಿ ನಂಬಿಕೆ ಬಹಳ ಮುಖ್ಯ. ಯಾವಾಗ ಅಪನಂಬಿಕೆ ಬರುತ್ತೆ, ಮಾಡಿರ್ತಕ್ಕಂಥದ್ದು ಅಥವಾ ಇಲ್ಲಿಯವರೆಗೆ ಗಳಿಸಿದಂಥದ್ದು ಎಲ್ಲವೂ ಕೂಡ ವ್ಯರ್ಥವಾಗತಕ್ಕಂಥದ್ದು. ವ್ಯಾಪಾರ ವ್ಯವಹಾರಾದಿಗಳಲ್ಲಿ ಉನ್ನತಿಯನ್ನು ಕಾಣೋದಕ್ಕೆ ಅವಕಾಶವಾಗುವಂತಹ ದಿವಸ. ತಾಯಿಯವರ ಜೊತೆ ಜಗಳವನ್ನು ಮಾಡಿಕೊಳ್ಬೇಕಾದಂಥದ್ದು, ಜಗಳ ಆಗುವಂತಹ ಸಂಭವ ಇರುತ್ತೆ. ಅದು ಸಾತ್ವಿಕವಾದಂತಹ ಜಗಳವಾಗಲಿ ಅನಿವಾರ್ಯವಾಗಿದ್ದರೆ. ದ್ವೇಷಾಸೂಯೆಗಳಿಂದ ಕೂಡಿದಂತಹ ಜಗಳಗಳು ಬೇಡ ಅಂತ ಹೇಳಿ ಸಲಹೆ. ಹಿತೈಷಿಗಳಿಂದ ಉತ್ತಮವಾದಂತಹ ಸಲಹೆ ಸಿಕ್ಕತ್ತೆ. ಆದರೆ ಅದನ್ನು ಸರಿಯಾಗಿ ತಿಳಿದು ಅರ್ಥ ಮಾಡಿಕೊಂಡು ಪಾಲಿಸಬೇಕಾದಂಥದ್ದು ಮುಖ್ಯವಾಗ್ತಕ್ಕಂಥದ್ದು. ಲಕ್ಷ್ಮೀನಾರಾಯಣರನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ ಶುಭವಾಗಿ. ಕೊನೆಯದಾಗಿ ಮೀನರಾಶಿ, ನಿಮ್ಮ ದೌರ್ಬಲ್ಯಗಳು ಏನೇ ಇದ್ದರೂ ಕೂಡ ಅದನ್ನೆಲ್ಲ ಗೌಪ್ಯವಾಗಿಡಬೇಕು. ಇಲ್ಲದೇ ಇದ್ದರೆ ವ್ಯಾವಹಾರಿಕವಾಗಿ ಔದ್ಯೋಗಿಕವಾಗಿ ಜೊತೆಗೆ ವಿದ್ಯಾರ್ಥಿ ಜೀವನದಲ್ಲಿ ಕಷ್ಟವಾಗಬಹುದು, ಅವಮಾನವಾಗಬಹುದು, ನಿಮಗೆ ಹಿನ್ನಡೆ ಆಗಬಹುದು. ಇದೆಲ್ಲದಕ್ಕೂ ಅದು ಕಾರಣವಾದೀತು. ನೀವು ಅಂದುಕೊಂಡಂತಹ ಕೆಲಸಗಳೆಲ್ಲ ನಿಧಾನವಾಗಿ ಆಗುತ್ತೆ. ಆದರೆ ತಾಳ್ಮೆಯನ್ನು ಕಳ್ಕೊಳ್ಬಾರ್ದು. ಸಮಾಧಾನದಿಂದ ಅದಕ್ಕೆ ಅದರದ್ದೇ ಆದಂತಹ ಸಮಯವನ್ನು ಕೊಟ್ಟು ಕೆಲಸವನ್ನು ಪೂರೈಸಿಕೊಳ್ಬೇಕು ಅನ್ನುವಂಥದ್ದು. ಮಧುಮೇಹಿಗಳಿಗೆ ತೊಂದರೆಯಾಗ್ತಕ್ಕಂಥದ್ದಿದೆ, ಎಚ್ಚರಿಕೆ ಇರಲಿ. ಸಕ್ಕರೆ ಕಾಯಿಲೆ ಇರತಕ್ಕಂಥವರು ತುಂಬ ಜಾಗ್ರತೆಯಿಂದ ಇರಬೇಕಾದಂಥದ್ದು. ನಿಮ್ಮ ಆರೋಗ್ಯದ ಬಗ್ಗೆ ಹೆಚ್ಚಿನ ಕಾಳಜಿ ಇರಬೇಕು ಅಂತಕ್ಕಂಥದ್ದು. ಮಕ್ಕಳ ಬಗ್ಗೆ ಎಚ್ಚರಿಕೆಯನ್ನು ವಹಿಸಿ ಧನ್ವಂತರಿ ಮಹಾವಿಷ್ಣುವನ್ನು ಪ್ರಾರ್ಥನೆ ಮಾಡಿ ಆರೋಗ್ಯದಲ್ಲಿರ್ತಕ್ಕಂತಹ ವ್ಯಕ್ತಿಗಳು ದೂರವಾಗಲಿ. ಶುಭವಾಗಲಿ.